ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳ ಎಲ್ಲರಿಗೂ ನಮಸ್ಕಾರಗಳು. NSQF ಅಡಿಯಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಈ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಕ್ಲಾಸಸ್ನಲ್ಲಿ ನಾವು ವಿಶೇಷವಾಗಿ ಆ್ಯನ್ಯುವಲ್ ಎಕ್ಸಾಮನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾವು ಒಂದಿಷ್ಟು ವಿಡಿಯೋ ಸರಣಿಗಳನ್ನು ಮಾಡ್ತಾಯಿದ್ದೀವಿ. ಇನ್ನು ನಿಮಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ರಿಲೇಟೆಡ್ ಆಗಿರುವಂಥ ಚಾಪ್ಟರ್ ಹಾಗೂ ಎಕ್ಸೆಲ್ ರಿಲೇಟೆಡ್ ಆಗಿರುವಂಥ ಚಾಪ್ಟರ್ ಕೂಡ ನಾವು ಮಾಡಬೇಕಾಗಿದೆ. ಪ್ರತಿಯೊಂದು ಚಾಪ್ಟರ್ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ 3ರಿಂದ 4 ವೀಡಿಯೋಸ್ಗಳನ್ನು ನಾವು ಅಪ್ಲೋಡ್ ಮಾಡ್ತೇವೆ. ಸೊ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಇತ್ತೀಚೆಗೆ ಈ NSQF ಇನ್ಫಾರ್ಮೇಷನ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಇಲ್ಲಿ SSLC ಬೋರ್ಡ್ ಏನು ಮಾಡಿದೆ, 9ನೇ ತರಗತಿಗೂ ಕೂಡ ಒಂದು ಮಾಡೆಲ್ ಪೇಪರನ್ನು ರಿಲೀಸ್ ಮಾಡಿದೆ. ಒಂದು ಮಾಡೆಲ್ ಪೇಪರ್ ನಮಗೆ ಅವೈಲೇಬಲ್ ಇದೆ. ಸೊ ಈ ಒಂದು ಆ್ಯನ್ಯುವಲ್ ಎಕ್ಸಾಮ್ಗಾಗಿ ನಾವು ತಯಾರಾಗಬೇಕಾದಾಗ ಆ ಮಾಡೆಲ್ ಪೇಪರನ್ನು ರೆಫರೆನ್ಸ್ ಆಗಿಟ್ಕೊಂಡು ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ, ಯಾವ ಒಂದು ಚಾಪ್ಟರ್ನಲ್ಲಿ ಎಷ್ಟು ವೇಟೇಜನ್ನು ಕೊಡಲಾಗಿದೆ, ಸೊ ಅವುಗಳನ್ನು ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ, ಒಂದು ವಾರ್ಷಿಕ ಪರೀಕ್ಷೆಗೆ ತಯಾರಾಗಬೇಕಾಗತ್ತೆ. ಸೊ ಈ ಶೀಘ್ರದಲ್ಲೇ ಕೂಡ ನಾವು 9ನೇ ತರಗತಿ NSQF ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಒಂದು ಮಾಡೆಲ್ ಬ್ಲೂ ಪ್ರಿಂಟನ್ನು ಕೂಡ ರಿಲೇಟೆಡ್ ಆಗಿರುವಂಥ ಕೂಡ ವಿಡಿಯೋವನ್ನು ಕೂಡ ನಾವು ಮಾಡ್ತೇವೆ. ಈ ಒಂದು ಆ್ಯನ್ಯುವಲ್ ಎಕ್ಸಾಮ್ ಪೇಪರನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋದ ಹಾಗೆ ನಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ಶಾರ್ಟ್ ಫಾರ್ಮ್ಸನ್ನು ಕೇಳಲಾಗಿದೆ. ಸುಮಾರು 2ರಿಂದ 3 ಅಂಕದ ಶಾರ್ಟ್ ಫಾರ್ಮ್ಸು. ಸೊ ಶಾರ್ಟ್ ಫಾರ್ಮ್ಸ್ ಅಂದರೆ ಎಕ್ಸಾಂಪಲ್ ಆಗಿ ನಾನು ಸಿಂಪಲ್ ಆಗಿ ಹೇಳಬೇಕಾಗಿತ್ತು ಅಂದರೆ, ಈಗ VIP ಅಂತ ಹೇಳ್ತೀವಿ, ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಅಂತ ಹೇಳ್ತೇವೆ. ಎಕ್ಸಾಮ್ನಲ್ಲಿ ನೀವು ಒಂದು PTO ಅಂತ ಬರೀತೀರಿ, ಆನ್ಸರ್ ಶೀಟ್ನಲ್ಲಿ ಕೊನೆಯಲ್ಲಿ PTO ಅಂದರೆ ಒಂದು ಆನ್ಸರ್ಸನ್ನು ಬರೀತಾ ಇರ್ತೀರಿ. ಆ ಆನ್ಸರ್ಸ್ ಬರೆಯುವಾಗ ಅದೇ ಉತ್ತರದ ಇನ್ನೊಂದಿಷ್ಟು ಭಾಗ ನೆಕ್ಸ್ಟ್ ಪೇಜಿಗೆ ಬರುವಾಗ PTO, ಪೇಜ್ ಟರ್ನ್ ಓವರ್ ಅಂತ. ಸೊ ಈ ರೀತಿ ಶಾರ್ಟ್ ಫಾರ್ಮ್ಸ್ ಇರುತ್ತೆ, ಅದಕ್ಕೆ ಲಾಂಗ್ ಫಾರ್ಮ್ಸ್ ಅಂತ ಇರುತ್ತೆ. ಸೊ ಅದೇ ರೀತಿ ನಮ್ಮ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಕೂಡ ಒಂದಿಷ್ಟು ಶಾರ್ಟ್ ಫಾರ್ಮ್ಸನ್ನು ನಾವು ಯೂಸ್ ಮಾಡ್ತೇವೆ, ಒಂದಿಷ್ಟು ಅಬ್ರಿವೇಷನ್ಸನ್ನು ಕೂಡ ನಾವು ಯೂಸ್ ಮಾಡ್ತೇವೆ. ಸೊ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ನಿಮಗೆ ಈ ಶಾರ್ಟ್ ಫಾರ್ಮಿನ ವಿಸ್ತಾರ ರೂಪಗಳನ್ನು ಕೇಳ್ತಾರೆ, ಅಥವಾ ಈ ಶಾರ್ಟ್ ಫಾರ್ಮ್ಸ್ ಬೇಸಿಸ್ ಮೇಲೆ ನಿಮಗೆ 1 ಅಥವಾ 2 ಅಂಕದ ಪ್ರಶ್ನೆಗಳು ಕೂಡ ಬರುವಂಥ ಸಾಧ್ಯತೆ ಇದ್ದು, ಈ ವಿಡಿಯೋದಲ್ಲಿ ನಾವು ನಮ್ಮ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದ ಏನೆಲ್ಲ ಶಾರ್ಟ್ ಫಾರ್ಮ್ಸ್ ಇದೆ ಮ್ಯಾಕ್ಸಿಮಮ್ ಆಗಿ ನಾವು ಡಿಸ್ಕಷನನ್ನು ಮಾಡ್ತೇವೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ನಿಮ್ಮ ಒಂದು ನೋಟ್ಬುಕ್ಕನ್ನು, ಪೆನ್ನನ್ನು ತೆಗೆದುಕೊಳ್ಳಿ. ಅದೇ ರೀತಿ ಇಂಪಾರ್ಟೆಂಟನ್ನು ಪಾಯಿಂಟ್ಗಳನ್ನು ನೋಟ್ ಮಾಡ್ತಾ ಹೋಗಿ. ಸೊ ಬನ್ನಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ನಮಗೆ ಏನೆಲ್ಲ ನಾವು ಓದಬೇಕಾಗಿದೆ. ಸೊ ಪ್ರಥಮವಾಗಿ ನಾವಂತಂದು ಬಯೋಸ್ ಅಂತ ಶಾರ್ಟ್ ಫಾರ್ಮ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ. ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಬಯೋಸ್ ಅಂತ ನಾವು ಯೂಸ್ ಮಾಡ್ತಾ ಇರ್ತೀವಿ. ಬಯೋಸ್ ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ. ಸೊ ಒಂದು ಕಂಪ್ಯೂಟರ್ ಅದು ಇರ್ಬೋದು, ಪರ್ಸನಲ್ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ಸ್ ಇರ್ಬೋದು, ನಿಮ್ಮ ಸ್ಮಾರ್ಟ್ ಬೋರ್ಡ್ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು. ಸೊ ಯಾವುದೇ ಒಂದು ನೀವು ಕಂಪ್ಯೂಟರ್ಸನ್ನು ಯೂಸ್ ಮಾಡುವಾಗ ಅಲ್ಲಿ ನೀವು ಬೇಸಿಕ್ಕಾಗಿ ಇನ್ಪುಟ್ ಸಿಸ್ಟಮು ಮತ್ತು ಔಟ್ಪುಟ್ ಸಿಸ್ಟಮ್ ಅಂತ ಇರುತ್ತೆ. ಇನ್ಪುಟ್ ಸಿಸ್ಟಮ್ ಅಂತ ಬಂದಾಗ ಅದು ಕೀಬೋರ್ಡ್ ಇರ್ಬೋದು, ಮೌಸ್ ಇರ್ಬೋದು. ಔಟ್ಪುಟ್ ಸಿಸ್ಟಮ್ ಅಂತ ಬಂದಾಗ ಮಾನಿಟರ್ ಇರ್ತದೆ, ಪ್ರಿಂಟರ್ ಇರ್ತದೆ. ಸೊ ಈ ರೀತಿ ಇವುಗಳನ್ನು ನಾವು ಏನು ಹೇಳ್ತೀವಿ, ಬಯಾಸ್ ಅಂತ ಹೇಳ್ತೀವಿ. ಬಯಾಸ್ ಅಂದರೆ ಒಂದು ಬೇಸಿಕ್ ಆಗಿರುವಂಥ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ. ತಾವು ಗಮನಿಸ್ತಾ ಇದ್ದೀರಿ, ನಾನು ಇಲ್ಲಿ ಮೌಸು ಮತ್ತು ಕೀಬೋರ್ಡನ್ನು ಕೊಟ್ಟಿದ್ದೀನಿ, ಪ್ರಿಂಟರ್ ಡಯಾಗ್ರಾಮನ್ನು ಕೂಡ ಕೊಟ್ಟಿದ್ದೇನೆ. ಸೊ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ನಿಮಗೆ ಬಯಾಸ್ ಲಾಂಗ್ ಫಾರ್ಮ್ ಕೇಳ್ಬೋದು, ಜೊತೆಯಲ್ಲಿ ಸೊ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಏನಿದೆ ಅದು ರಿಲೇಟೆಡ್ ಆಗಿ ನಿಮಗೆ 2 ಅಥವಾ 3 ಅಂಕದ ಪ್ರಶ್ನೆ ಕೂಡ ಬರ್ಬೋದು. ಸೊ ಈ ವಿಡಿಯೋ ಯಾವ ರೀತಿ ಚರ್ಚೆ ಆಗುತ್ತಾ ಹೋಗುತ್ತೆ ಅಂದರೆ, ನಿಮಗೆ ಶಾರ್ಟ್ ಫಾರ್ಮ್ಸ್ ಮತ್ತು ಲಾಂಗ್ ಫಾರ್ಮ್ಸ್ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ಕೂಡ ಕವರ್ ಮಾಡುತ್ತೆ. ಜೊತೆಯಲ್ಲಿ ಇದೇ ಬೇಸಿಸ್ ಮೇಲೆ ನಿಮಗೆ 1, 2 ಅಥವಾ 3 ಅಂಕದ ಪ್ರಶ್ನೆಗಳಿಗೂ ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಆನ್ಸರ್ಸನ್ನು ಮಾಡಲಿಕ್ಕೆ ಸಿಗುತ್ತೆ. ಸೊ ಈಗ ನೆಕ್ಸ್ಟ್ ಬರುವಂಥದ್ದು ಭಾಳ ಇಂಪಾರ್ಟೆಂಟ್ ಏನಂದರೆ, ಈ ಸ್ಟೋರೇಜ್ ಯೂನಿಟ್ ಅಂತ ಹೇಳ್ತೀವಿ ನಾವು. ನೋಡಿ, ಎಕ್ಸಾಂಪಲ್ ಆಗಿ ನೀವು ಮನೆಯಲ್ಲಿ ಏನು ಇಂಟರ್ನೆಟ್ ಯೂಸ್ ಮಾಡ್ತಾ ಇರ್ತೀರಿ ಮೊಬೈಲ್ಗೆ, ನೀವು ಹೇಳ್ಬೋದು 1 ಮಂತಿಗೆ 1 GB ಇಂಟರ್ನೆಟ್, ಅಲ್ಲಿ 1 ಡೇಗೆ 1 GB, 1 ಡೇಗೆ 1.5 GB ರೇಟ್ ಇರುತ್ತೆ, ಅಥವಾ 1 ಡೇಗೆ 2 GB ಅಥವಾ 1 ಡೇಗೆ 3 GB ನೀವು ಇಂಟರ್ನೆಟನ್ನು ತೆಗೆದುಕೊಳ್ಳೋಕ್ಕೆ ಪ್ಲ್ಯಾನನ್ನು ಮಾಡ್ತಿರ್ತೀರಿ. ಯಾವುದೇ ಒಂದು ರೀಚಾರ್ಜ್ ಮಾಡುವಾಗ ಏನು ಹೇಳ್ತಿರ್ತೀರಿ, ಸರ್ ಪರ್ ಡೇ 2 GB ಇರಲಿ, ಸರ್ ಪರ್ ಡೇ 3 GB ಬೇಕು. ಸೊ ಹಾಗಾದರೆ GB ಅಂದರೆ ಏನು ಅಂದರೆ, ಆ ಒಂದು ದಿನದಲ್ಲಿ ನಾವು ಅಷ್ಟು ಡಾಟಾವನ್ನು ಏನು ಮಾಡ್ತೇವೆ, ಬಳಕೆ ಮಾಡ್ಕೊಳ್ತೇವೆ ಅಂತ ಅರ್ಥ. ಸೊ ಹಾಗಾದರೆ ಇಲ್ಲಿ ಈ ಒಂದು ಡಾಟಾ ಏನಿದೆ, ಈ ಸ್ಟೋರೇಜ್ ಏನಿದೆ, ಅದನ್ನು ನಾವು ಯೂನಿಟ್ ಇದೆ ಅದಕ್ಕೆ. ಸೊ ಸ್ಟಾರ್ಟಿಂಗ್ ಯೂನಿಟ್ ಏನು ಬರುತ್ತೆ, ಯೂನಿಟ್ ಬೈಟ್ ಅಂತ ಬರುತ್ತೆ. ಸೊ 1024 1024 ಬೈಟ್ ಸಮನಾಗಿದೆ 1 KB ಅಂತ ಹೇಳ್ತೇವೆ. KB ಅಂದರೆ ಕಿಲೋ ಬೈಟ್. ನಿಮಗೆ KBಯ ವಿಸ್ತಾರ ರೂಪ ಕೇಳ್ಬೋದು, ಅಥವಾ 1024 ಬೈಟ್ ಸಮನಾಗಿದೆ ಏನು ಅಂತ ಕೇಳಿದಾಗ ನೀವು ಕಿಲೋ ಬೈಟ್ ಅಥವಾ KB ಅಂತ ಹೇಳಬೇಕು. ಸೊ ಎರಡನೇದು 1024 ಕಿಲೋ ಬೈಟ್ ಈಸ್ ಈಕ್ವಲ್ ಟು 1 ಮೆಗಾಬೈಟ್ ಅಂದರೆ MB ಅಂತ ಹೇಳ್ತೇವೆ. ಸೊ ಅದೇ ರೀತಿ 1024 ಮೆಗಾಬೈಟ್ ಈಸ್ ಈಕ್ವಲ್ ಟು 1 ಗಿಗಾಬೈಟ್ ಅಥವಾ GB ಅಂತ ಹೇಳ್ತೀವಿ. ಇಲ್ಲಿಗೆ ಬಂತು ನಮ್ಮ GB.
ನೋಡಿ, ನೀವು ಇಂಟರ್ನೆಟ್ ಬಳಕೆ ಮಾಡಿಕೊಳ್ಳುವಾಗ ಏನು 1 GB 2 GB 3 GB ಪರ್ ಡೇ ಅಂತ ಹೇಳ್ತಿರ್ತೀರಿ. ಅಥವಾ ನಿಮ್ಮ ಮೊಬೈಲ್ ಸ್ಟೋರೇಜ್ ಅಂತ ಬಂದಾಗ ಸರ್ ನಮ್ಮ ಮೊಬೈಲ್ನಲ್ಲಿ 126 GB ಸ್ಟೋರೇಜ್ ಇದೆ ಅಂದರೆ 126 GB 1 GB ಈಸ್ ಈಕ್ವಲ್ ಟು 1024 MB ಅಥವಾ ಏನು ಹೇಳ್ತೀವಿ ನಾವು ಮೆಗಾಬೈಟ್ ಅಂತ ಹೇಳ್ತೇವೆ. ಸೊ ಇದು GB ಆದ ನಂತರ ಕೂಡ 1024 GB ಈಸ್ ಈಕ್ವಲ್ ಟು 1 TB ಅಥವಾ 1 ಟೆರಾಬೈಟ್ ಅಂತ ಹೇಳ್ತೀವಿ. TB ಟೆರಾಬೈಟ್ ಬರ್ಕೋಬೇಕು ನೀವು ಸ್ಲೋ ಆಗಿ. ಸೊ ನೆಕ್ಸ್ಟ್ 1024 ಟೆರಾಬೈಟ್ ಈಸ್ ಈಕ್ವಲ್ ಟು 1 ಪೆಟಾಬೈಟ್ ಅಂತ ಹೇಳ್ತೀವಿ, PB ಅಂತ. ಸೊ 1024 PB ಸಮನಾಗಿದೆ ಎದಕ್ಕೆ ಅಂದರೆ 1 ಎಕ್ಸಾಬೈಟ್ ಅಂತ ಹೇಳ್ತೀವಿ. 1024 ಎಕ್ಸಾಬೈಟ್ ಈಸ್ ಈಕ್ವಲ್ ಟು 1 ಜೆಟಾಬೈಟ್ ಅಂತ GB ಅಂತ ZB ಅಂತ ಹೇಳ್ತೀವಿ. 1024 ಜೆಟಾಬೈಟ್ ಈಸ್ ಈಕ್ವಲ್ ಟು 1 ಯೋಟಾಬೈಟ್ ಅಂತ ಹೇಳಿ. ಸೊ ಇದು YB. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಯೂನಿಟ್. ಸ್ಟೋರೇಜ್ ಅಂತ ಬಂದಾಗ ಇದನ್ನು ನಾವು ಮ್ಯಾಕ್ಸಿಮಮ್ ಯೂನಿಟ್ ಆಗಿ ಇಟ್ಕೊಳ್ತೇವೆ. ಸೊ ಇಲ್ಲಿ ಏನು ಕೇಳ್ತಾರೆ ನಿಮಗೆ ಶಾರ್ಟ್ ಫಾರ್ಮ್ಸು ಲಾಂಗ್ ಫಾರ್ಮ್ಸ್ ಕೇಳೋದ್ರ ಜೊತೆಯಲ್ಲಿ ಕನ್ವರ್ಷನ್ ಕೇಳ್ತಾನೆ. ಅಂದರೆ 1024 ಎಕ್ಸಾಬೈಟ್ ಈಸ್ ಈಕ್ವಲ್ ಟು ವಾಟ್ ಅಂದಾಗ ನೀವು ಜೆಟಾಬೈಟ್ ಅಂತ ನೀವು ಹೇಳಬೇಕು. ಸ್ಪೆಷಲಿ ಈ ವಿಡಿಯೋಸ್ಗಳು ಸರಣಿಗಳು ಮುಂಬರುವಂಥ ಒಂದಿಷ್ಟು ವಿಡಿಯೋಗಳು ಪರೀಕ್ಷಾ ದೃಷ್ಟಿಯನ್ನು ಇಟ್ಕೊಂಡು ಹೋಗ್ತವೆ. ನಿಮಗೆ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು, ಯಾವ ರೀತಿ ನೀವು ಆನ್ಸರ್ಸನ್ನು ಬರಿಬೇಕು, ಆ ಒಂದು ಉದ್ದೇಶ. ಸೊ ಮತ್ತೊಂದು ಶಾರ್ಟ್ ಫಾರ್ಮ್ ಇದೆ CPU ಅಂತ ಬಳಸ್ತೀವಿ. ನೀವು ರೆಗ್ಯುಲರ್ನಲ್ಲಿ ಕ್ಲಾಸಸ್ನಲ್ಲಿ CPU ಲಾಂಗ್ ಫಾರ್ಮು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ತಾವು ಡಯಾಗ್ರಾಮ್ನಲ್ಲಿ ನೋಡ್ತಾ ಇದ್ದೀರಿ, ಈ ರೀತಿಯ CPUಗಳು ಇರುತ್ತೆ. ಕೆಲವೊಂದು ಕಂಪ್ಯೂಟರ್ನಲ್ಲಿ ಇನ್ಬಿಲ್ಟ್ CPU ಇರುತ್ತೆ. ಇನ್ಬಿಲ್ಟ್ ಅಂದರೆ ಅದು ಆಂತರಿಕವಾಗಿ ಆ ಮಾನಿಟರ್ನಲ್ಲಿ ಆ CPU ಅಳವಡಿಸಿಕೊಂಡಿರುವಂಥದ್ದನ್ನು ನೋಡ್ತೀವಿ. ಸ್ಮಾರ್ಟ್ ಬೋರ್ಡ್ನಲ್ಲಿ ಇಂಟರ್ನಲ್ ಆಗಿರುವಂಥ CPU ಇರ್ತದೆ. ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ. ಈ ಒಂದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ನಲ್ಲಿ ನಮಗೆ ಕಂಟ್ರೋಲ್ ಯೂನಿಟ್ ಬರುತ್ತೆ, ಮೆಮರಿ ಯೂನಿಟ್ ಬರುತ್ತೆ, ಆಮೇಲೆ ALU ಅಂತ ಬರುತ್ತೆ. ಅದರ ವಿಸ್ತಾರ ರೂಪ ಕೂಡ ಮುಂದಿನ ಹಂತದಲ್ಲಿ ನೋಡ್ತೇವೆ. ALU ಅಂದರೆ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂತ. ಸೊ ಈ 3 ಯೂನಿಟ್ಗಳನ್ನು ಒಟ್ಟಾರೆ ಸೇರಿದಾಗ CPU ಅಂತ ಹೇಳ್ತೇವೆ. CPUವನ್ನು ಒಂದು ಕಂಪ್ಯೂಟರ್ನ ಮೆದುಳು ಅಥವಾ ಬ್ರೈನ್ ಅಂತ ನಾವು ಹೇಳ್ತೀವಿ ಮಕ್ಕಳೇ. ಇನ್ನು ನೆಕ್ಸ್ಟ್ ಬರುವಂಥದ್ದು HDD ಅಂತ. HDD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್. ನೋಡಿ, ಶಾರ್ಟ್ ಫಾರ್ಮ್ಸು ಲಾಂಗ್ ಫಾರ್ಮ್ಸ್ ಇದೆ, ನೋಟ್ ಮಾಡ್ಕೊಳ್ಳಿ. ಹಾರ್ಡ್ ಡಿಸ್ಕ್ ಡ್ರೈವ್ ಅಂತ ನಾವಿಲ್ಲಿ ಹೇಳ್ತೇವೆ. HDD ಅಂದರೆ ಈ ಒಂದು ಸಿಸ್ಟಮ್ನಲ್ಲಿ ಏನಾಗುತ್ತೆ, ಈ ಹಾರ್ಡ್ ಡಿಸ್ಕ್ ಅಂತ ಇರುತ್ತೆ. ಅಲ್ಲಿ ನಾವು ಏನೆಲ್ಲ ವರ್ಕನ್ನು ಮಾಡ್ತೀವಿ ಆ ಒಂದು ವರ್ಕನ್ನು ಅಲ್ಲಿ ಸೇವ್ ಆಗ್ತಾ ಇರ್ತದೆ ಅಂತ ಹೇಳ್ತೀವಿ. ಸೊ ಆಮೇಲೆ ಮಾನಿಟರ್ ಬರುತ್ತೆ. ನಿಮ್ಮ ಶಾಲೆಯಲ್ಲಿರುವಂಥ ಒಂದು ಕಂಪ್ಯೂಟರ್ಗಳ ಮಾನಿಟರ್ ನೋಡಿ. ಸೊ ಮಾನಿಟರ್ಸ್ ಇರ್ತದೆ, ಅಥವಾ ನಿಮ್ಮ ಮನೆಯಲ್ಲಿರುವಂಥ TV ಇರುತ್ತಲ್ಲ, ಆ TVಯ ಮಾನಿಟರ್ ನೋಡಿ. ಸೊ ಮಾನಿಟರ್ನಲ್ಲಿ ನಮಗೆ 2 ಪ್ರಕಾರ ಬರುತ್ತೆ. ಒಂದು LCD ಮಾನಿಟರ್, ಇನ್ನೊಂದು LED ಮಾನಿಟರ್ ಅಂತ. ಸೊ LCD ಮಾನಿಟರ್ ಅಂದರೆ ಆ ಮಾನಿಟರ್ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ. ಸೊ ಆ ಮಾನಿಟರ್ ಯಾವ ರೀತಿ ಇರುತ್ತೆ, ಅದರಲ್ಲಿರುವಂಥ ಟೆಕ್ನಾಲಜಿ ಏನಿರುತ್ತೆ, L ಫಾರ್ ಲಿಕ್ವಿಡ್, C ಫಾರ್ ಕ್ರಿಸ್ಟಲ್, D ಫಾರ್ ಡಿಸ್ಪ್ಲೇ. ಸೊ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಟೆಕ್ನಾಲಜಿಯನ್ನು ಬಳಸಿಕೊಂಡು ಆ ಮಾನಿಟರ್ಗಳು ರೂಪುಗೊಂಡಿರುತ್ತೆ. ಇನ್ನೊಂದು ಮಾನಿಟರ್ ಈಗಾಗಲೇ ಹೇಳಿದೆ LED. ಸೊ ಲೈಟ್ ಎಮಿಟಿಂಗ್ ಡಿವೈಸ್ ಅಂತ. ಸೊ ಲೈಟ್ ಎಮಿಟಿಂಗ್ ಡಿವೈಸ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ವರ್ಕ್ ಮಾಡುವಂಥ ಮಾನಿಟರ್ಸ್ ಏನಿರುತ್ತೆ LED. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು OSನ ವಿಸ್ತಾರ ರೂಪ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಒಂದು ಲ್ಯಾಪ್ಟಾಪ್ ಇರ್ಬೋದು, ಪರ್ಸ್ನಲ್ ಕಂಪ್ಯೂಟರ್ಸ್ ಇರ್ಬೋದು, ಸ್ಮಾರ್ಟ್ ಬೋರ್ಡ್ಸ್ ಇರ್ಬೋದು, ಅದನ್ನು ನೀವು ವರ್ಕ್ ಮಾಡಬೇಕಾದಾಗ ಅಲ್ಲಿ ನಿಮಗೆ ಆಪರೇಟ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ಇರಬೇಕು, ಆಪರೇಟ್ ಮಾಡಲಿಕ್ಕೆ. ಸೊ ಆಪರೇಟ್ ಮಾಡಲಿಕ್ಕೆ ಸಿಸ್ಟಮ್ನಲ್ಲಿ ನಮಗೆ ಮೈಕ್ರೋಸಾಫ್ಟ್ ವಿಂಡೋಸ್ ಅಂತ ಬರುತ್ತೆ, ಉಬಂಟು ಅಂತ ಬರುತ್ತೆ, ಮ್ಯಾಕ್ ಅಂತ ಬರುತ್ತೆ. ಸೊ ನೋಡಿ, ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಪಾಪ್ಯುಲರ್ ಆಗಿರುವಂಥ 3 ಮೈಕ್ರೋಸಾಫ್ಟ್ ವಿಂಡೋಸು, ಉಬಂಟು ಮತ್ತು ಮ್ಯಾಕ್. ಸೊ ನಿಮಗೆ ಒಂದು OSನ ಲಾಂಗ್ ಫಾರ್ಮು ಕೂಡ ಗೊತ್ತಿರಬೇಕು. ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಆಪರೇಟಿಂಗ್ ಸಿಸ್ಟಮ್ಗೆ 3 ಉದಾಹರಣೆ ಕೊಡಿ, 3 ಎಕ್ಸಾಂಪಲ್ ಕೊಡಿ ಅಂದಾಗ ನೀವು ಮೈಕ್ರೋಸಾಫ್ಟ್ ವಿಂಡೋಸು, ಉಬಂಟು ಮತ್ತು ನಿಮಗೆ ಮ್ಯಾಕ್ ಅಂತ ಹೇಳ್ಬೇಕು. ಇದಾದಮೇಲೆ PC. ಸರ್ ನಮ್ಮ ಮನೆಯಲ್ಲಿ PC ಇದೆ, PC ಅಂತ ಯೂಸ್. ವಾಟ್ ಯು ಮೀನ್ ಬೈ PC ಮೀನ್ಸ್ ಪರ್ಸ್ನಲ್ ಕಂಪ್ಯೂಟರ್. ಸೊ ಪರ್ಸ್ನಲ್ ಕಂಪ್ಯೂಟರ್ಗೆ ನಾವು PC ಅಂತ ನಾವು ಹೇಳ್ತೇವೆ. ಆಮೇಲೆ PDF. ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಸರ್ ನೋಟ್ಸನ್ನು ವರ್ಡ್ನಲ್ಲಿ ಕಳಿಸ್ಬೇಡಿ, ಮೊಬೈಲ್ನಲ್ಲಿ ಓಪನ್ ಮಾಡಿದಾಗ ನಮಗೆ ಅಲ್ಲಿರುವಂಥ ಟೆಕ್ಸ್ಟ್ ಏನಿದೆ, ಅಕ್ಷರಗಳು ಸರಿಯಾಗಿ ಸಪೋರ್ಟ್ ಆಗೋದಿಲ್ಲ, ಬಾಕ್ಸ್ ರೀತಿ ಎಲ್ಲ ಬರ್ತಾ ಇರುತ್ತೆ. PDF ನಲ್ಲಿ ಕಳಿಸಿ, ಇಟ್ಸ್ ಬೆಟರು. ಎಕ್ಸೆಲ್ ಕೂಡ PDF ಅಂದರೆ ಏನು? PDF ಅಂದರೆ P ಫಾರ್ ಪೋರ್ಟೇಬಲ್, D ಫಾರ್ ಡಾಕ್ಯುಮೆಂಟ್, F ಫಾರ್ ಫಾರ್ಮ್ಯಾಟ್. ಪೋರ್ಟೇಬಲ್ ಅಂದರೆ ಮೂವ್ ಮಾಡ್ಬೋದು, ಒಂದು ಪ್ಲೇಸ್ ಟು ಮತ್ತೊಂದು ಪ್ಲೇಸಿಗೆ ಹೋಗಲಿಕ್ಕೆ ಪೋರ್ಟ್ ಮಾಡುವಂಥದ್ದು. ಎರಡನೇದು ಡಾಕ್ಯುಮೆಂಟ್ ಇದೆ, ಫಾರ್ಮ್ಯಾಟ್. ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಆ ಡಾಕ್ಯುಮೆಂಟನ್ನು ನಾವು ಸೆಂಡ್ ಮಾಡಿದಾಗ ಕೂಡ ಅದರಲ್ಲಿರುವಂಥ ಕಂಟೆಂಟು ಸೆಟ್ಟಿಂಗ್ಸು ಚೇಂಜ್ ಆಗೋದಿಲ್ಲ. ಅದನ್ನು ನಾವು PDF ಅಂತ ಹೇಳ್ತೀವಿ. ಐಕಾನ್ಸ್ ಇದನ್ನು ನೀವು ನೋಡ್ಬೋದು, ಇದು PDF. ಸೊ ನೆಕ್ಸ್ಟ್ ಬರ್ತದೆ ಮೆಮೊರಿ ರಿಲೇಟೆಡ್ ಆಗಿ RAM ಅಂತ. RAM ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ.
ನಿಮ್ಮ CPU ಏನಿರುತ್ತೆ, ನಿಮ್ಮ ಒಂದು ಶಾಲೆಯ ಶಿಕ್ಷಕರ ಸಹಾಯದಿಂದ CPU ಓಪನ್ ಮಾಡಿ ನೋಡಿ. ಆ CPU ಈ ರೀತಿಯ ಒಂದು ಕಾರ್ಡ್ಸ್ಗಳು ಕಾಣ್ತದೆ, ಮೆಮೊರಿಗಳು. ಇವುಗಳನ್ನು ಆ ಒಂದು CPU ಸ್ಲಾಟ್ನಲ್ಲಿ ಇರಿಸಲಾಗಿರುತ್ತೆ. ಸೊ ಇವುಗಳನ್ನು ಏನಂತ ಕರಿತೀವಿ ನಾವು ಅಂದರೆ ರ್ಯಾಮ್ ಅಂತ ಕರಿತೀವಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಲಾಂಗ್ ಫಾರ್ಮ್. ಇದು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಯಾವ್ದು ಬರ್ತದೆ, ರಾಮ್ ಅಂತ ಬರುತ್ತೆ, ರೀಡ್ ಓನ್ಲಿ ಮೆಮೊರಿ ಅಂತ. ಇದರಲ್ಲಿ ನಮಗೆ ಮೆಮೊರಿ ಕಾರ್ಡ್ಸು, ಸೆಕ್ಯೂರ್ ಡಿಜಿಟಲ್ ಕಾರ್ಡ್ಸು, ಮಲ್ಟಿಮೀಡಿಯಾ ಮೆಮೊರಿ ಕಾರ್ಡು, SD ಮೆಮೊರಿ ಕಾರ್ಡು, CD ರಾಮ್ ಡ್ರೈವ್, ಇವುಗಳನ್ನೆಲ್ಲ ನಾವು ರಾಮ್ ಅಂತ ಹೇಳ್ತೀವಿ. ಸೊ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ರಾಮಿನ ವಿಸ್ತಾರ ರೂಪ ರೀಡ್ ಓನ್ಲಿ ಮೆಮೊರಿ ಮತ್ತು ಉದಾಹರಣೆ ಕೂಡ ನಿಮಗೆ ಕೇಳ್ಬೋದು. ಸೊ ನೆಕ್ಸ್ಟ್ ಏನು ಬರುತ್ತೆ, SSD. ಸೊ ಇತ್ತೀಚೆಗೆ ನಾವು ಏನು ಮಾಡ್ತಾ ಇರ್ತೀವಿ, ಕಂಪ್ಯೂಟರನ್ನು ಪರ್ಚೇಸ್ ಮಾಡುವಾಗ ವಿತ್ SSD ಬೇಕಾ ವಿತೌಟ್ SSD ಅಂತ. SSD ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ. ಸೊ ಇದು ಕಂಪ್ಯೂಟರ್ನ ಒಂದು ಪ್ರೊಸೆಸಿಂಗನ್ನು ಒಂದಿಷ್ಟು ಫಾಸ್ಟ್ ಕೂಡ ಮಾಡುತ್ತೆ, ಸಾಲಿಡ್ ಸ್ಟೇಟ್ ಡ್ರೈವ್ ಅಂತ. ಇದರ ಲಾಂಗ್ ಫಾರ್ಮ್ ನಿಮಗೆ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಏನಾಗುತ್ತೆ, VGA ಲಾಂಗ್ ಫಾರ್ಮ್ ವಿಡಿಯೋ ಗ್ರಾಫಿಕ್ಸ್ ಅರೇ ಅಂತ. ಸೊ 10ನೇ ವಿದ್ಯಾರ್ಥಿಗಳೇ, ನಿಮ್ಮ ಲ್ಯಾಪ್ಟಾಪನ್ನು ನಿಮ್ಮ ಒಂದು ಪ್ರೊಜೆಕ್ಟರ್ಗೆ ಕನೆಕ್ಟ್ ಮಾಡಬೇಕಾದಾಗ ಲ್ಯಾಪ್ಟಾಪ್ ಮತ್ತು ಪ್ರೊಜೆಕ್ಟರ್ ಮಧ್ಯದಲ್ಲಿ ಒಂದು ಕೇಬಲ್ ಇರುತ್ತೆ. ಆ ಕೇಬಲ್ ತುದಿಗಳನ್ನು ಗಮನಿಸಿ, ಈ ರೀತಿಯ ಕೇಬಲ್ ಇದ್ದರೆ ಬ್ಲೂ ಕಲರ್ನಲ್ಲಿ ಇರುತ್ತೆ, ಪಿನ್ಸ್ಗಳಿರುತ್ತೆ. ಸೊ ಅದನ್ನು ನಾವು VGA ಅಂತ ಹೇಳ್ತೀವಿ ನಾವು. VGA ಅಂದರೆ ವಿಡಿಯೋ ಗ್ರಾಫಿಕ್ಸ್ ಅರೇ. ವಿಡಿಯೋಗಳನ್ನು ಗ್ರಾಫಿಕ್ಸನ್ನು ನಾವು ಕನೆಕ್ಟ್ ಮಾಡುವಂಥದ್ದು ಅರೇ ಇದೆ, ಇದೊಂದು ಕೇಬಲ್. ಇದನ್ನು ಗಮನಿಸಬೇಕು. ನಿಮ್ಮ ಶಾಲೆಯಲ್ಲಿರುವಂಥ ಪ್ರೊಜೆಕ್ಟರ್ ಇದ್ದರೆ ದಯವಿಟ್ಟು ಶಿಕ್ಷಕರೇ ಆ ಒಂದು VGA ಪೋರ್ಟ್ಗಳನ್ನು ಹಾಗೂ ಕೇಬಲ್ಸನ್ನು ಮಕ್ಕಳೊಂದಿಗೆ ಚರ್ಚೆ ಮಾಡಿ ತೋರಿಸಿ. ಸೊ ಇದಾದಮೇಲೆ USB. ನಾವು ಹೇಳ್ತಾ ಇರ್ತೀವಿ, USB ನಿಮ್ಮ ಶಾಲೆಯಲ್ಲಿರುವಂತಹ ಒಂದು ಮೌಸ್ ಏನಿದೆ ಅದನ್ನು USB ಪೋರ್ಟಿಗೆ ಹಚ್ತೀವಿ, ಕೀಬೋರ್ಡನ್ನು USB ಪೋರ್ಟಿಗೆ ಹಚ್ಚೋದು. ನಿಮ್ಮ ಮನೆಯಲ್ಲಿ ರಿಚಾರ್ಜ್ ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡ್ತೀರಲ್ಲ, ಬ್ಯಾಟ್ರಿ ಚಾರ್ಜ್ ಮಾಡುವಾಗ ಆ ಮೊಬೈಲ್ ಕೇಬಲ್ ಇರುತ್ತೆ, ಚಾರ್ಜ್ ಕೇಬಲನ್ನು ಅಡ್ಯಾಪ್ಟರ್ಗೆ USB ಪೋರ್ಟ್ ಇರುತ್ತೆ. ಇತ್ತೀಚೆಗೆ ನಾವು ನಾಟ್ ಓನ್ಲಿ ಇನ್ ಕಂಪ್ಯೂಟರ್ನ ಹೊರತುಪಡಿಸಿ ಕೂಡ ವಿವಿಧ ಒಂದು ಎಲೆಕ್ಟ್ರಾನಿಕ್ ಡಿವೈಸಸ್ನಲ್ಲಿ USB ಪೋರ್ಟನ್ನು ನಾವು ಬಳಸ್ತಾ ಇದ್ದೀವಿ. ಪೆನ್ ಡ್ರೈವ್ ನೋಡಿ, ಪೆನ್ ಡ್ರೈವ್ ಕೂಡ USB ಪೋರ್ಟಿಗೆ ಬಳಸುವಂಥದ್ದು ಇದೆ. USB ಲಾಂಗ್ ಫಾರ್ಮ್ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ. ಯೂನಿವರ್ಸಲ್ ಸೀರಿಯಲ್ ಬಸ್ ನೋಡಿ, ಇವೆಲ್ಲ ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಇವೆಲ್ಲ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಖಂಡಿತವಾಗಿ ಕೇಳ್ಬೋದು. 9ನೇ ತರಗತಿ NSQF ಹಾಗೂ 10ನೇ ತರಗತಿ NSQFನಲ್ಲಿ ಕೂಡ ಶಾರ್ಟ್ ಫಾರ್ಮ್ಸ್ ಮೇಲೆ ಸಾಕಷ್ಟು ಪ್ರಶ್ನೆ ಇಲ್ಲಿವರೆಗೆ ಕೇಳಿದ್ದಾರೆ. ಸರಿ, ಈಗ HDMI ಕೇಬಲ್ ಅಂತ ಬರುತ್ತೆ ನಿಮ್ಮ ಶಾಲೆಯಲ್ಲಿದ್ದರೆ ನೋಡಿ. HDMI ಅಂದರೆ H ಫಾರ್ ಹೈ ಡೆಫಿನೇಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್. ಸೊ VGA ಕೇಬಲನ್ನು ನಾವೇನು ಬಳಸ್ತಾ ಇದ್ದೀವಿ, ಈ VGA ಕೇಬಲ್ನ ಒಂದು ಪರ್ಯಾಯವಾಗಿ ಇತ್ತೀಚೆಗೆ ನಾವು ಬಳಸ್ತಾ ಇರುವಂಥದ್ದು HDMI ಕೇಬಲ್. ಇತ್ತೀಚಿನ ಲ್ಯಾಪ್ಟಾಪನ್ನು ಗಮನಿಸಿದಾಗ ಈವನ್ VGA ಪೋರ್ಟಲ್ ಕೂಡ ಇಲ್ಲ. ಯಾಕಂದರೆ ಈ ಹೈ ಡೆಫಿನಿಷನ್ ಮಲ್ಟಿಮೀಡಿಯಾ ಇಂಟರ್ಫೇಸ್ ಏನಿದೆ ಫಾಸ್ಟಾಗಿ ಮಲ್ಟಿಮೀಡಿಯಾ ಡಾಟಾವನ್ನು ಫಾಸ್ಟಾಗಿ ಏನಾಗುತ್ತೆ ಟ್ರಾನ್ಸ್ಫರ್ ಕೂಡ ಮಾಡುತ್ತೆ. ಜೊತೆಯಲ್ಲಿ ಆ್ಯಕ್ಯುರಸಿ ಹಾಗೂ ಕ್ಲಾರಿಟಿ ಕೂಡ ಇರೋದರಿಂದ ಇದು HDMI ಕೇಬಲ್ಸನ್ನು ನಾವು ಬಳಸ್ತೀವಿ. ಆಮೇಲೆ URL ನೋಡಿ, ಸಾಮಾನ್ಯವಾಗಿ ಒಂದು ಯಾವುದೋ ವಿಡಿಯೋ ನೋಡಿರ್ತೀರಿ ಯೂಟ್ಯೂಬ್ನಲ್ಲಿ, ಆ ಲಿಂಕ್ ಹಾಕಿ ಅಂತ ಹೇಳ್ತೀವಿ. ಲಿಂಕ್ ಅಂತ ದಟ್ ಈಸ್ URL ಲಿಂಕ್. URL ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಸೊ ಆ ಲಿಂಕ್ ಏನು ಹೇಳುತ್ತೆ, ಆ ರಿಸೋರ್ಸ್ ಏನಿರುತ್ತೆ, ವಿಡಿಯೋ ಇರ್ಬೋದು, ವೆಬ್ಸೈಟ್ ಇರ್ಬೋದು, ಆ ರಿಸೋರ್ಸನ್ನು ಲೊಕೇಟ್ ಮಾಡುತ್ತೆ. ಅದು ಎಲ್ಲಿದೆ ಆ ಲೊಕೇಶನ್ಗೆ ನಿಮಗೆ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ನೇರವಾಗಿ ಓಪನ್ ಆಗುತ್ತೆ. ಅದನ್ನು ನಾವು ಲಿಂಕ್ ಅನ್ನಬಾರ್ದು, URL ಲಿಂಕ್ ಅಂತ ಅನ್ಬೇಕು. ಟೆಕ್ನಿಕಲಿ ನಾವು ಏನು ಅನ್ಬೇಕಾಗತ್ತೆ, URL ಲಿಂಕ್ ಅಂತ ಅಂದರೆ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಆ ಲಿಂಕು ನಿಮ್ಮ ಒಂದು ರಿಸೋರ್ಸ್ ಏನಿದೆ, ಆ ವಿಡಿಯೋ ಏನಿದೆ, ವೆಬ್ಸೈಟ್ ಏನಿದೆ, ಏನೇ ಇರ್ಬೋದು ಅದರ ಲೊಕೇಶನನ್ನು ನಿಮಗೆ ಟ್ರೇಸ್ ಮಾಡುತ್ತೆ, ನೇರವಾಗಿ ಓಪನ್ ಆಗುತ್ತೆ. ದ್ಯಾಟ್ ಈಸ್ URL. ಸೊ ನೋಡಿ, ಈ ರೀತಿ HTTP ಇಂದ ಸ್ಟಾರ್ಟ್ ಆಗುತ್ತೆ, HTTPSಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ALU. ಈಗಾಗಲೇ ನಾನು CPU ಡಿಸ್ಕಸ್ ಮಾಡುವಾಗ ಹೇಳಿದ್ದೆ, CPU ಕಂಟ್ರೋಲ್ ಯೂನಿಟು, ಮೆಮರಿ ಯೂನಿಟು, ALU ಯೂನಿಟ್ ಬರುತ್ತೆ ಅಂತ. ALU ಸ್ಟ್ಯಾಂಡ್ಸ್ ಫಾರ್ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂತ. ಹೌದಾ? ಸೊ ಕಂಪ್ಯೂಟರ್ನಲ್ಲಿ ಮಾಡಬೇಕಾಗಿರುವಂಥ ಅರಿಥ್ಮೆಟಿಕ್ ವರ್ಕನ್ನು, ಲಾಜಿಕ್ ವರ್ಕನ್ನು ಈ ಒಂದು ಯೂನಿಟ್ ಮಾಡುತ್ತೆ. ಸೊ ಏನು ಗಮನಿಸ್ತಾ ಇದ್ದೀರಿ, ಈ ರೀತಿಯ ಡಿವೈಸ್ ನಿಮ್ಮ CPU ಅಳವಡಿಸಿರ್ತಾರೆ. ಇದು ALU. ನೆಕ್ಸ್ಟ್ ಬರುವಂಥದ್ದು ಲೋಕಲ್ ಏರಿಯಾ ನೆಟ್ವರ್ಕ್. ನಿಮ್ಮ ಶಾಲೆಯಲ್ಲಿ ಒಂದು ಇಂಟರ್ನೆಟ್ ಇರ್ತದೆ. ಆ ಇಂಟರ್ನೆಟನ್ನು ನಿಮ್ಮ ಶಾಲೆಯಲ್ಲಿರುವಂತಹ 5, 10, 15 ಕಂಪ್ಯೂಟರ್ಸ್ಗಳಿಗೆ ಅಲ್ಲಿ ಲೋಕಲ್ ಏರಿಯಾ ನೆಟ್ವರ್ಕ್ ಮುಖಾಂತರ ಅಲ್ಲಿ ಕನೆಕ್ಟನ್ನು ಮಾಡಲಾಗುತ್ತೆ. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಚಿತ್ರದಲ್ಲಿ ಲೋಕಲ್ ಏರಿಯಾ. ಇಟ್ ಮೇ ಬಿ ಒಂದು ಕ್ಲಾಸ್ ರೂಮಿಗೆ ಇರ್ಬೋದು, ಒಂದು ಶಾಲೆಗೆ ಇರ್ಬೋದು, ಸೊ ಒಂದು ಆಫೀಸ್ಗೆ, ಒಂದು ಕಚೇರಿಗೆ ಇರುವಂಥದ್ದು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. LAN ಅಂತ ಲಾಂಗ್ ಫಾರ್ಮ್ ಕೂಡ ಇದೆ. ಸೊ ನೆಕ್ಸ್ಟ್ ಬರುವಂಥದ್ದು WAN, ವೈಡ್ ಏರಿಯಾ ನೆಟ್ವರ್ಕ್. ಸೊ ವೈಡ್ ಏರಿಯಾ ನೆಟ್ವರ್ಕ್ ಏನಿದೆ ಇದರ ಏರಿಯಾ ಏನಾಗುತ್ತೆ, ಒಂದಿಷ್ಟು ಇದರ ಹೆಚ್ಚಾಗಿರುತ್ತೆ. ಕೇವಲ ಒಂದು ಕಚೇರಿಗೆ, ಒಂದು ಬಿಲ್ಡಿಂಗ್ಗೆ ಸೀಮಿತವಾಗಿರುವುದಿಲ್ಲ, ಅದಕ್ಕಿಂತ ಹೆಚ್ಚಿನ ಪ್ರದೇಶವನ್ನು ಕವರ್ ಮಾಡುವಂಥದ್ದು WAN ಇದೆ. ಇದನ್ನು ನಾವು ವೈಡ್ ಏರಿಯಾ, ಅಗಲವಾದ ಪ್ರದೇಶ ನೆಟ್ವರ್ಕ್ ಕನೆಕ್ಟ್ ಮಾಡಲಿಕ್ಕೆ ಬಳಸ್ತೀವಿ. ಸೊ ನೆಕ್ಸ್ಟ್ ಸ್ಟ್ಯಾಂಡ್ ಫಾರ್ IP.
ಐ ಪಿ ಅಡ್ರೆಸ್ ಅಂತ ಹೇಳ್ತೀವಿ. ಐ ಪಿ ಸ್ಟ್ಯಾಂಡ್ಸ್ ಫಾರ್ ಏನು? ಇಂಟರ್ನೆಟ್ ಪ್ರೋಟೋಕಾಲ್ ಅಂತ. ಸೊ ಇಂಟರ್ನೆಟ್ ಪ್ರೋಟೋಕಾಲ್ ಅಂದರೆ ವಿಚ್ ಈಸ್ ದ ಸೆಟ್ ಆಫ್ ರೂಲ್ಸ್ ಗವರ್ನಿಂಗ್. ಈ ಇಂಟರ್ನೆಟ್ ಪ್ರೋಟೋಕಾಲ್ಸ್ ಎಂಬುದು ಒಂದು ರೂಲ್ಸ್ಗಳಿರುತ್ತದೆ, ರೂಲ್ಸ್ಗಳ ಒಂದು ಗುಂಪು. ದ ಫಾರ್ಮ್ಯಾಟ್ ಆಫ್ ಡಾಟಾ ಸೆಂಟ್ ವಾಯ ದ ಇಂಟರ್ನೆಟ್ ಆರ್ ಲೋಕಲ್ ನೆಟ್ವರ್ಕ್. ಲೋಕಲ್ ನೆಟ್ವರ್ಕ್ ಮುಖಾಂತರ ಏನು ಡಾಟಾ ಕಳಿಸ್ತೀರಿ ಅಥವಾ ಇಂಟರ್ನೆಟ್ ಮುಖಾಂತರ ನೀವು ಏನು ಡಾಟಾವನ್ನು ಎಕ್ಸೆಸ್ ಮಾಡ್ತೀರಿ ಅಥವಾ ಅಪ್ಲೋಡ್ ಮಾಡ್ತೀರಿ, ಅವಾಗ ಏನಾಗುತ್ತೆ, ಒಂದಿಷ್ಟು ರೂಲ್ಸ್ಗಳಿದೆ, ಅದನ್ನು ನಾವು ಐ ಪಿ ಅಂತ ಹೇಳ್ತೀವಿ, ಇಂಟರ್ನೆಟ್ ಪ್ರೋಟೋಕಾಲ್ ಅಂತ. ಸೊ ನಿಮ್ಮ ಒಂದು ಮೊಬೈಲ್ ಇರ್ಬೋದು, ಲ್ಯಾಪ್ಟಾಪ್ನಲ್ಲಿ ಒಂದಿಷ್ಟು ವೆಬ್ಸೈಟ್ಗಳನ್ನು ವಿಸಿಟ್ ಮಾಡಲಿಕ್ಕೆ ಗೌರ್ಮೆಂಟ್ ಬ್ಯಾನ್ ಮಾಡಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಇಂಟರ್ನೆಟ್ ಪ್ರೋಟೋಕಾಲನ್ನು ಕ್ರಾಸ್ ಮಾಡಿದರೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಲಾಕ್ ಆಗ್ಬೋದು ಗೌರ್ಮೆಂಟಿಂದ. ಸೊ ನೆಕ್ಸ್ಟ್ ಬರುವಂಥದ್ದು HTML ಸ್ಟ್ಯಾಂಡ್ಸ್ ಫಾರ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ಸೊ ಈ HTML ಲ್ಯಾಂಗ್ವೇಜನ್ನು ಸಾಮಾನ್ಯವಾಗಿ ಆ್ಯಪ್ ಡೆವಲಪ್ಮೆಂಟು, ವೆಬ್ಸೈಟ್ ಡೆವಲಪ್ಮೆಂಟ್ನಲ್ಲಿ ಎಲ್ಲ ಬಳಸ್ತಾ ಇರ್ತೀವಿ. ಈ HTML ಏನಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ ಇದರ ವಿಸ್ತಾರ ರೂಪ ಇರ್ತದೆ. ನೆಕ್ಸ್ಟ್ ವೈಫೈ ಅಂತ ಭಾಳ ಈಸಿಯಾಗಿ ಯೂಸ್ ಮಾಡ್ತಿರ್ತೀವಿ. ವೈಫೈ ಆನ್ ಮಾಡಿ, ಹಾಟ್ಸ್ಪಾಟ್ ಆನ್ ಮಾಡಿ, ಮೊಬೈಲ್ನಿಂದ ನಿಮ್ಮ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡುವಂಥದ್ದು ಎಲ್ಲ ಇರ್ತದೆ. ಮೊಬೈಲ್ ಟು ಮೊಬೈಲ್ಗೆ ಕನೆಕ್ಟ್ ಮಾಡ್ತೀರಿ ಅಥವಾ ವೈಫೈ. ಸೊ ವೈಫೈ ಅಂದರೆ ವೈರ್ಲೆಸ್ ಫಿಡೆಲಿಟಿ ಅಂತ. ಸೊ ಇದನ್ನು ನಾವು ಮೊಬೈಲ್ ಟು ಮೊಬೈಲ್, ಲ್ಯಾಪ್ಟಾಪ್ ಟು ಲ್ಯಾಪ್ಟಾಪ್, ಮೊಬೈಲ್ ಟು ಲ್ಯಾಪ್ಟಾಪ್, ಆಮೇಲೆ ಒಂದಿಷ್ಟು ಪ್ರಿಂಟರ್ಸ್ಗಳು, ಡಿವೈಸಸ್ಗಳು ಕೂಡ ವೈಫೈ ಮೇಲೆ ಕೆಲಸವನ್ನು ಮಾಡ್ತವೆ. ನೆಕ್ಸ್ಟ್ ಬರುವಂಥದ್ದು JPEG. ನೋಡಿ, ಇಲ್ಲಿ ನಮಗೆ ಇಮೇಜ್ ಅಂತ ಬಂದಾಗ ಇಮೇಜ್ನಲ್ಲಿ JPEG ಫಾರ್ಮ್ಯಾಟ್ ಇದೆ, JPG ಫಾರ್ಮ್ಯಾಟ್ ಇದೆ ಮತ್ತು ಇಲ್ಲಿ PNG ಫಾರ್ಮ್ಯಾಟ್ ಅಂತ. ಸೊ ಆದಮೇಲೆ JPEG ಸ್ಟ್ಯಾಂಡ್ಸ್ ಫಾರ್ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ. ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಇದು. JPEG ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ ಗ್ರೂಪ್, ಇದು ಇಮೇಜಿನ ಒಂದು ಫಾರ್ಮ್ಯಾಟ್ ಇದೆ. ನೀವು ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ನಿಮಗೆ PNG ಅಂತ. ಸೊ PNG ಕೂಡ ಒಂದು ಇಮೇಜಿನ ಫಾರ್ಮ್ಯಾಟ್. ಇದು ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್ ಅಂತ, ಪೋರ್ಟೇಬಲ್ ನೆಟ್ವರ್ಕ್ ಗ್ರಾಫಿಕ್. ಸೊ ನಿಮಗೆ ಒಂದು ಪ್ರಶ್ನೆ ಕೊಡ್ತೀನಿ, ನಾನು JPEG ಹೇಳಿದ್ದೀನಿ, PNG ಹೇಳಿದ್ದೀನಿ, ನೀವು JPG ನೀವೇನು ಹೇಳಬೇಕು? JPG ಇಮೇಜಿನ ಒಂದು ಫಾರ್ಮೆಟ್ ಇದ್ದರೆ ಅದರ ಲಾಂಗ್ ಫಾರ್ಮನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಶಿಕ್ಷಕರು ಕೂಡ ಸಹಾಯ ಮಾಡಬಹುದು. ಸೊ ಆದಮೇಲೆ ಇಷ್ಟೊಂದು ಶಾರ್ಟ್ ಫಾರ್ಮ್ಸ್ಗಳನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಇವುಗಳು ಯಾಕಂದರೆ ಈ ಒಂದು ಮಾಡೆಲ್ ಪೇಪರ್ಸನ್ನು ನಾವು ಗಮನಿಸಿದಾಗ ಸಾಕಷ್ಟು ಶಾರ್ಟ್ ಫಾರ್ಮ್ಸ್ ಬಂದಿರೋದನ್ನು ಕಾಣ್ತೀವಿ. ಸೊ 9ನೇ ತರಗತಿ NSQF ಇನ್ಫಾರ್ಮೇಷನ್ ಟೆಕ್ನಾಲಜಿ ವಿದ್ಯಾರ್ಥಿಗಳೇ, ಮುಂಬರುವ ದಿನಗಳಲ್ಲಿ ವಾರ್ಷಿಕ ಪರೀಕ್ಷೆಯ ತಯಾರಿ ನಿಟ್ಟಿನಲ್ಲಿ ಒಂದಿಷ್ಟು ವಿಡಿಯೋಸ್ಗಳು ಬರ್ತವೆ. ಉಳಿದಂತೆ ಮುಂದಿನ 10ನೇ ತರಗತಿ NSQF ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಎಲ್ಲ ಅಧ್ಯಾಯಗಳ ಒಂದು ಕಂಪ್ಲೀಟ್ ವಿಡಿಯೋ ಕ್ಲಾಸ್ ಪ್ಯಾಕೇಜನ್ನು ಮುಂದಿನ ಜೂನ್ ತಿಂಗಳಲ್ಲಿ ನಮ್ಮ ಚಾನಲ್ನಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್, ವಂದೇ ಮಾತರಂ.